ಆನೆಗಳೇ ಇಲ್ಲದೆ ಇದ್ರೆ ಏನ್ ನಷ್ಟ ಕಾಡಿಗೆ ಅನ್ನೋ ವಿಷಯವಾಗಿ? ತುಂಬಾ ಕಷ್ಟ ಆನೆಗಳು ಇಲ್ಲದೆ ಇದ್ದ ಕಾಡುಗಳು. ಏನಾಗುತ್ತೆ, ಈ ನಮ್ಮ ಕಾಡುಗಳನ್ನ ನೀವು ನೋಡ್ತಾ ಇರ್ಬೋದು, ಇದಿಷ್ಟು ಡೈವರ್ಸ್ ಆಗಿದೆ. ಸ್ಟ್ರಾಟಿಫಿಕೇಶನ್ ನೋಡ್ಬೋದು ನೀವು, ಕೆಳಗಡೆಯಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳು ಇದೆ ನಮ್ಮ ಅಲ್ಲ. ಇದನ್ನೆಲ್ಲ ಯಾರು ಮೇಂಟೈನ್ ಮಾಡ್ತಾರೆ ಅಂದ್ರೆ ಈ ಆನೆಗಳೇ ಮೇಂಟೈನ್ ಮಾಡ್ತಿರೋದು. ಈ ಆನೆ ಇಲ್ಲದೆ ಇರೋ ಕಾಡುಗಳು ಏನಾಗುತ್ತೆ, ಒಂದೇ ಸ್ಟಾರ್ಟ್ ಆಗ್ಬಿಡುತ್ತೆ, ಎಲ್ಲ ಒಂದೇ ಲೆವೆಲ್ ಅಲ್ಲಿ ಟ್ರೀಸ್ಗಳು ಇರ್ತದೆ. ಏನಾಗುತ್ತೆ, ಕೆಳಗಡೆಗೆ ನೆರಳೆ ಗಾಳಿ ಬೆಳಕು ಬಿಸಿಲು ಬೀಳದೇ ಇಲ್ಲ. ಏನಾಗುತ್ತೆ, ಇಲ್ಲಿ ಬೀಳ್ದೇ ಇದ್ದಾಗ ಏನಾಗುತ್ತೆ, ರೀಜನರೇಷನ್ ಆಗಲ್ಲ. ಮತ್ತೆ ಯಾವುದು ಬೇರೆ ಬೇರೆ ಸ್ಪೀಶೀಸ್ಗಳು ಬರಲ್ಲ, ಗ್ರಾಸ್ಗಳು ಬರಲ್ಲ. ಏನಾಗುತ್ತೆ, ಬರೀ ಮೊನೋಪೊಲಿ ಸಿಸ್ಟಮ್ ಆಗ್ಬಿಡುತ್ತೆ. ಮೊನೋಕಲ್ಚರ್ ಅಂತ ಹೇಳ್ತೀವಿ ನಾವು. ಪ್ಲಾಂಟೇಶನ್ ಇಸ್ ನಥಿಂಗ್ ಬಟ್ ಪ್ಲಾಂಟೇಶನ್ಸ್ ಅಂತ ಹೇಳ್ತೀವಿ. ನಾವೇನ್ ಗಿಡಗಳನ್ನ ಹೊರಗಡೆ ನೆಡ್ತೀವಿ, ಮರ ಮಾಡ್ತೀವಿ, ಪ್ಲಾಂಟೇಶನ್ಸ್ ಮಾಡ್ತೀವಿ, ಆ ತರ ಆಗ್ಬಿಡುತ್ತೆ. ಯಾವತ್ತು ಕಾಡ್ ಅಂದ್ರೆ ಸ್ಟ್ರಾಟಿಫೈಡ್ ಆಗಿರ್ಬೇಕು. ಗ್ರಾಸ್ ಇಂದ ಹಿಡಿದು, ಅರುಪ್ಸ್ ಇಂದ ಹಿಡಿದು, ಶರ್ಬ್ಸ್ ಇಂದ ಹಿಡಿದು, ಆಮೇಲೆ ಇದು ಟ್ರೀಸ್ ಅಲ್ಲಿ ಡಿಫ್ರೆಂಟ್ ಲೇಯರ್ಸ್ಗಳು ಇರ್ತದೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋರು ನಮ್ಮ ಎಲಿಫೆಂಟ್ಸ್ಗಳು. ಮೇ ಬಿ ಅಮೆಝಾನ್ ಅಲ್ಲಿ ಸೂರ್ಯನ ಬೆಳಕೆ ಬೀಳಲ್ಲ ನೆಲಕ್ಕೆ ಅಂತಾರಲ್ಲ, ಆನೆಗಳಿಲ್ದೇ ಇರೋದಕ್ಕ ಅಂತ ಹಂಗ ಅನ್ಕೋಬೋದ ನಾವು. ಹೌದಾ? ಆನೆಗಳು ಬಹಳ ಇಂಪಾರ್ಟೆಂಟ್. ನಾವು ಹೇಳಲ್ಲ, ಕಾಡಲ್ಲಿ ಒಂದು ಡೈವರ್ಸಿಟಿ ಮೇಂಟೈನ್ ಮಾಡ್ಲಿಕ್ಕೆ, ಎಲ್ಲಾ ತರ ಡೈವರ್ಸಿಟಿ. ನಾನು ಲಾಸ್ಟ್ ಟೈಮ್ ಹುಲಿ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲಾ ತರ ತಿನ್ನುತ್ತೆ ಅಂತ ಹೇಳಿದೆ. ಸಣ್ಣ ಒಂದು ಮೊಲದಿಂದ ಹಿಡಿದು ದೊಡ್ಡ ಗಾತ್ರ ಆನೆವರೆಗೂ ಎಲ್ಲಾ ತರ ತಿನ್ನುತ್ತೆ. ಅದಕ್ಕೆ ಅದನ್ನ ಅಪೆಕ್ಸ್ ಪ್ರೆಡೇಟರ್ ಅಂತ ಹೇಳ್ತೀವಿ. ಅದೇ ತರ ಆನೆಗಳು ಅಷ್ಟೇ, ನಮ್ಮಲ್ಲಿ ಸಣ್ಣ ಹುಲ್ಲಿಂದ ಹಿಡಿದು ದೊಡ್ಡ ಗಾತ್ರದ ಮರಗಳನ್ನು ತಿನ್ನುತ್ತೆ. ಎಲ್ಲಾದ್ರದ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಆನೆ ಬಹಳ ಇಂಪಾರ್ಟೆಂಟ್ ಕಾಡಿಗೆ, ತುಂಬಾ ಇಂಪಾರ್ಟೆಂಟ್. ಆನೆ ಇಲ್ದಿರೋ ಕಾಡಲ್ಲೂ ಬೇರೆ ಬೇರೆ ಸ್ಪೀಶೀಸ್ಗಳು ಮೇಂಟೈನ್ ಮಾಡ್ತವೆ, ಬಟ್ ಇಷ್ಟು ಚೆನ್ನಾಗಿ ಡೈವರ್ಸಿಟಿ ಆಗಿರಲ್ಲ. ಅದು ಬಹಳ ಇಂಪಾರ್ಟೆಂಟ್. ಡೈವರ್ಸಿಟಿ ಅಂತ ಏನ್ ಹೇಳ್ತೀವಿ ನಾವು, ವೈವಿಧ್ಯತೆ ಅಂತ ಏನ್ ಹೇಳ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಇದನ್ನ ಡಿಪೆಂಡ್ ಆಗಿರೋಂಥ ಬೇರೆ ಬೇರೆ ಸ್ಪೀಶೀಸ್ಗಳು ಇರ್ತವೆ. ಅದಕ್ಕೆ ಊಟ ಕೊಡುವಂಥದ್ದು ಯಾವ್ದಂದ್ರೆ ಈ ರೋಲ್ ನ ಪ್ಲೇ ಮಾಡುತ್ತೆ. ಸರ್, ನನಗೆ ಚಿಕ್ಕ ವಯಸ್ಸಲ್ಲಿ ಜಿರಾಫೆ ಬಗ್ಗೆ ನಾವು ಕಥೆಗಳನ್ನು ಕೇಳ್ಬೇಕಾದ್ರೆ ನಾವು ಓದಿದೀವಿ ಕೂಡ. ಅದನ್ನ ಯಾಕೆ ಜಿರಾಫೆ ಕತ್ತು ಉದ್ದನೇ ಇದೆ ಅಂತ ಹೇಳಿದ್ರೆ, ಅದು ಸಸ್ಯಗಳನ್ನೆಲ್ಲ ಮರಗಳೆಲ್ಲ ಎತ್ತರದಿಂದ ಇರೋದ್ರಿಂದ ಅದು ತಿನ್ಲಿಕ್ಕೆ ಅಂತ ಅದಕ್ಕೆ ಸಹಾಯ ಆಗಿ, ಅಂದ್ರೆ ಎವಲ್ಯೂಷನ್ ಆ ತರ ಚೇಂಜಸ್ ಆಯ್ತು ಅಂತ. ಅದು ತುಂಬಾ ಕತ್ತನ್ನ ಉದ್ದ ಮಾಡಿ 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 ಅಂತ. ನಮಗೆ ಆನೆ ಹೋಲ್ಸ್ಕೊಂಡಾಗ ಅದೇ ಅನ್ಸುತ್ತೆ, ಗಾತ್ರ ಯಾಕೆ ದೊಡ್ಡಕ್ಕಿದೆ, ಇದು ಸೊಂಡ್ಲೆ ಯಾಕೆ ಉದ್ದ ಇದೆ, ಆತರ ಇದಕ್ಕೂ ಒಂದು ಎವಲ್ಯೂಷನ್ ಕತೆ ಇದೆಯಾ ಸರ್? 100% ಖಂಡಿತ. ಎವಲ್ಯೂಷನ್ ಅಲ್ಲಿ ಆನೆಗಳು ಎವಲ್ಯೂಷನ್ ಆಗಿದೆ. 60 ಮಿಲಿಯನ್ ಇಯರ್ ಎಗೋ ಹಿಂದೆ ಏನಾಗಿದೆ, ಮಿಯೋರೆಥ್ರಿಯಂ ಅಂತ ಒಂದು ಸ್ಪೀಶೀಸ್, ಅದು ಬಂದು ಮಾರ್ಷ್ ಲ್ಯಾಂಡ್ ಅಲ್ಲಿ, ಅಂದ್ರೆ ಈ ಜೋಗು ಪ್ರದೇಶದಲ್ಲಿ ಇರೋಂಥ ಒಂದು ಇದು ಸೆಮಿ ಅಕ್ವಾಟಿಕ್ ಅನಿಮಲ್ ಅಂತ ಹೇಳ್ತೀವಿ. ಸೆಮಿ ಅಕ್ವಾಟಿಕ್ ಅನಿಮಲ್ ಅದು ಏನಾಗ್ತಿತ್ತು, ಸಣ್ಣ ಒಂದು ಹಂದಿ ಅಷ್ಟು ಸೈಜ್ ಇರೋಂಥ ಒಂದು ಇದು. ಅದಕ್ಕೆ ಅವಾಗ ಸೊಂಡ್ಲೇನು ಇರ್ತಿರ್ಲಿಲ್ಲ, ಏನಿಲ್ಲ. ಇದು ಮೇಜರ್ ಆಗಿ ಗ್ರಾಸ್ನೇ ತಿಂತಾ ಇದ್ದಂಥ ಒಂದು ಸ್ಪೀಶೀಸ್. ಕಾಲಕ್ರಮೇಣ ಏನಾಯ್ತು, ಇದೆಲ್ಲ ಒರಿಜಿನ್ ಆಗಿದೆ ಅಲ್ಲಿ ಆಫ್ರಿಕಾ ಕಾಂಡದಲ್ಲಿ, ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಇದಾಗಿದ್ದು. ಫಾರ್ ದ ಇಯರ್ಸ್ ಏನಾಯ್ತು, ಫಾರೆಸ್ಟ್ ಚೇಂಜ್ ಆಗ್ತಾ ಹೋಯ್ತು. ಫಾರೆಸ್ಟ್ ಚೇಂಜ್ ಆಗಿ ಗ್ರಾಸ್ ಲ್ಯಾಂಡ್ಸ್ ಆಗಕ್ ಹೋಯ್ತು. ಈಗೇನಾಯ್ತು, ಈ ಸ್ಪೀಶೀಸ್ ಓವರ್ ದ ಇಯರ್ಸ್ ಏನಾಯ್ತು, ಗ್ರಾಸ್ನು ತಿಂತಾ ಇತ್ತು, ಮತ್ತೆ ಮರಗಳನ್ನ ರೀಚ್ ಮಾಡಕ್ ಸ್ಟಾರ್ಟ್ ಮಾಡ್ತು ಆನೆ. ಆ ಗ್ರಾಸ್ ತಿನ್ಬೇಕಾದ್ರೆ ಅದಕ್ಕೆ ಈ ಮಾಡಿಫೈಡ್ ಏನ್ ಹೇಳ್ತೀವಿ, ನೋಸ್ ಮತ್ತೆ ಲಿಪ್ ಇದೆ, ಟ್ರಂಕ್ ನಮ್ಮಲ್ಲಿ ಈಗ ಸೊಂಡ್ಲು ಅಂತ ಏನ್ ಹೇಳ್ತೀವಿ ನಾವು, ಇದು ಇಟ್ಸ್ ಎ ಮಾಡಿಫೈಡ್. ಮುಂಚೆ ಗ್ರಾಸ್ ತಿನ್ಬೇಕಾದ್ರೆ ಬರೀ ಅದಕ್ಕೆ ಏನಿತ್ತು, ನಮ್ಮ ಮಾಮೂಲಿ ಹಂದಿಗೆ ಯಾವ ತರ ಇರುತ್ತೆ ಆ ತರ ಸಣ್ಣ ಮೂತಿ ತರ ಇರುತ್ತೆ. ಇದು ಇಯರ್ಲಿ ಏನಾಯ್ತು, ಡೈವರ್ಸಿಫೈಡ್ ಫೀಡರ್ ಆಯ್ತು. ಅಂದ್ರೆ ಎಲ್ಲಾ ತರ ಸಸ್ಯವರ್ಗನು ಎಲ್ಲಾ ತರ ಹುಲ್ಗಳನ್ನ ತಿನ್ನಕ್ ಸ್ಟಾರ್ಟ್ ಆಯ್ತು. ಅದಕ್ಕೇನಾಯ್ತು, ಸಣ್ಣದಾಗಿ ಏನಾಯ್ತು, ಅವಶ್ಯಕತೆ ಅನ್ನೋದಕ್ಕಿಂತ ಇದೇನಾಯ್ತು, ಈ ಟೈಮಲ್ಲಿ ಕಾಂಪಿಟೇಷನ್ ಜಾಸ್ತಿ ಇತ್ತು. ಬರೀ ಗ್ರಾಸ್ ಮೇಲೆ ಡಿಪೆಂಡ್ ಆಗಿರೋಂಥ ಸ್ಪೀಶೀಸ್ ಜಾಸ್ತಿ ಇತ್ತು. ಏನ್ ಮಾಡ್ತು, ಇದು ಒಂದ್ ನೆಕ್ಸ್ಟ್ ಸ್ಟೇಜ್ ಮುಂದೆ ಹೋಯ್ತು. ಸ್ವಲ್ಪ ಇದನ್ನು ಟ್ರೈ ಮಾಡೋಣ ಅಂತ ಇದನ್ನ ಟ್ರೈ ಮಾಡಕ್ ಹೋದಾಗ ಸಣ್ಣದಾಗ ಒಂದು ಸೊಂಡ್ಲು ತರ, ಪ್ರೊಬಾಪ್ಸಿಸ್ ತರ. ಅದಾದ್ಮೇಲೆ ನೆಕ್ಸ್ಟ್ ದೊಡ್ಡ ಮರಗಳನ್ನ ಟ್ರೈ ಮಾಡಕ್ ಹೋದಾಗ ಇದು ಸೊಂಡ್ಲಾಗಿ ವಿಕಸನೆಗೊಂಡು. ಇದು ಬಹಳ ಇಂಪಾರ್ಟೆಂಟ್. ಇದು ಜೊತೆಗೆ ಬಾಡಿ ಸೈಜ್ ಯಾಕೆ ದೊಡ್ಡದಾಯ್ತು ಅಂದ್ರೆ, ಆಗ ಕಾಲದಲ್ಲಿ ಪ್ರಿಡೇಷನ್ ಜಾಸ್ತಿ. ಈ ಸಣ್ಣ ಸೈಜ್ ಇದ್ದಾಗ ಏನಾಗುತ್ತೆ, ಬೇರೆ ಪ್ರಾಣಿಗಳು ಇದನ್ನ ಹಿಡಿಯಂತ ಜಾಸ್ತಿ, ಬೇಟೆಗಾರ ಪ್ರಾಣಿಗಳು. ಈಗ ಏನ್ ಮಾಡ್ತು, ಸಣ್ಣದಾಗಿ ಒಂದು ಎವಲ್ಯೂಷನ್ ಸ್ಟಾರ್ಟ್ ಆಯ್ತು, ದೊಡ್ಡದಾಗಿ ಬಾಡಿನ ಮಾಡ್ಕೊಂಡು, ದೊಡ್ಡದಾಗೆ ಬಾಡಿಗಳನ್ನ ಮಾಡ್ಕೊಳಕ್ ಸ್ಟಾರ್ಟ್ ಆಯ್ತು. ಇದೇನಾಯ್ತು, ಯಾರಿಗೂ ಸಿಗದೇ ಇರೋಷ್ಟು ಹೈಟ್ ರೀಚ್ ಆಯ್ತು. ಈ ಹೈಟ್ ರೀಚ್ ಆಗೋದ್ರಿಂದ ಏನ್ ಕಾರಣ ಅಂದ್ರೆ, ಲಾಂಗ್ ಡ್ಯೂರೇಷನ್ ಉಳಿಬೋದಿತ್ತು. ತುಂಬಾ ಲಾಂಗ್ ಲೆಂತ್. ನಾವು ಹೇಳ್ತೀವಿ 60 ಇಂದ 70 ವರ್ಷ ಆನೆ ಬದುಕ್ತದೆ ಅಂತ. ದೊಡ್ಡದಾದ್ರೆ ಯಾವ ಪ್ರಾಣಿಗಳು ಹಿಡಿಯಕ್ ಆಗಲ್ಲ ಅದನ್ನ, ಸರ್ವೈವ್ ಆಗ್ಬೋದು ಒಂದು. ಮತ್ತೆ ಆಫ್ರಿಕನ್ ಕಾಂಡದಲ್ಲಿ ಇದಕ್ಕೆ ಮೇಜರ್ ಪ್ರಿಡೇಟರ್ ಯಾರು ಅಂದ್ರೆ ಸಿಂಹಗಳು ಗುಂಪಲ್ಲಿ ಬೇಟಾಡೋದು. ನಿಮ್ಗೆ ಗೊತ್ತಿರಂಗೆ, ಈ ಗುಂಪಲ್ಲಿ ಬೇಟಾಡೋದ್ರಿಂದ ಇದೇನಾಗುತ್ತೆ, ಮರಿಗಳನ್ನಾಗ್ಲಿ ಅಥವಾ ಅದು ಸಬ್ ಅಡಲ್ಟ್ ಸ್ಟೇಜ್ ಅಲ್ಲಿ ಇರೋಂಥದ್ದು ಅಥವಾ ದೊಡ್ಡ ಆನೆಗಳನ್ನೂ ಹಿಡಿದಿರೋಂಥ ಉದಾಹರಣೆಗಳಿದಾವೆ.
ಇದಕ್ಕೆ ಎವಲ್ಯೂಷನ್ ಆಗಿರೋಂಥದ್ದು ಬಾಡಿ ಸೈಜ್ ಮತ್ತೆ ಟೆಂಪ್ರೇಚರ್. ನಿಮ್ಗೆ ಗೊತ್ತಿರೋಂಥ ಆಫ್ರಿಕಾ ಬಂದು ನಮ್ಮಲ್ಲಿ ಟ್ರಾಪಿಕಲ್ ಫಾರೆಸ್ಟ್ ಬರ್ತದೆ, ಟ್ರಾಪಿಕಲ್ ರೀಜನ್ ಬರುತ್ತೆ. ಇಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಈ ಟೆಂಪ್ರೇಚರ್ನ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಬಾಡಿಗಳನ್ನ ಸ್ಟಾರ್ಟ್ ಮಾಡ್ತೇವೆ. ರಿಂಕಲ್ಸ್ಗಳು, ಸ್ಕಿನ್ನಲ್ಲಿ ರಿಂಕಲ್ ಸ್ಟಾರ್ಟ್ ಆಯಿತು, ರೆಗ್ಯುಲೇಟ್ ಮಾಡೋಕ್ಕೆ, ಇವೆಲ್ಲ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಆದಂಥ ಒಂದು ಎವಲ್ಯೂಷನ್. ಇವನ್ ಬಾಲ ಮತ್ತೆ ನಮ್ಮಲ್ಲಿ ಏನ್ ಹೇಳ್ತೀವಿ ಕೊಂಬುಗಳು, ಏನ್ ಹೇಳ್ತೀವಿ ನಾವು ಟಸ್ಕ್ ಅಂತ ಏನ್ ಹೇಳ್ತೀವಿ. ಮುಂಚೆ ಏನಂದ್ರೆ ಎಲಿಫೆಂಟ್ ಯಾವಲ್ಲಿ ಹುಟ್ಟಿದ್ದು ಅಂದ್ರೆ ನಮ್ಗೆ ಗೊತ್ತು ಆಫ್ರಿಕನ್ ಕಾಡುಗಳು ಹೆಂಗಿರುತ್ತೆ, ಗ್ರಾಸ್ ಲ್ಯಾಂಡ್ಗಳು ಇರುತ್ತೆ. ಗ್ರಾಸ್ ಲ್ಯಾಂಡ್ ಅಲ್ಲಿ ಅವಕ್ಕೆ ಫ್ರೀಯಾಗಿ ಓಡಾಡೋಂಥದ್ದು, ಬಾಡಿ ಸೈಜ್ ದೊಡ್ಡದು ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಬಟ್ ಅದೇ ನಮ್ಮ ಇಂಡಿಯನ್ ಕಾಡುಗಳಿಗೆ ಬಂದ್ರೆ ಏನಾಗುತ್ತೆ, ನಮ್ಮ ಏಷ್ಯಾದಲ್ಲಿ ಅಥವಾ ಇಂಡಿಯನ್ ಕಾಡುಗಳಲ್ಲಿ ಬಂದಾಗ ನಮ್ಮಲ್ಲಿ ಥಿಕ್ ವೆಜಿಟೇಷನ್ಸ್ ಇರುತ್ತೆ. ಇಲ್ಲಿ ಎಷ್ಟು ದೊಡ್ಡ ಬಾಡಿಗಳನ್ನ ಇಟ್ಕೊಂಡು ಓಡಾಡಕ್ಕಾಗಲ್ಲ, ಅಷ್ಟು ಹೈಟ್ ಇಟ್ಕೊಂಡು. ಅವಾಗ ಏನಾಗುತ್ತೆ, ಬಾಡಿ ಸೈಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಟಸ್ಕ್ಗಳನ್ನ ಏನ್ ಮಾಡ್ತಾರೆ, ಅಷ್ಟು ತುಂಬಾ ದೊಡ್ಡ ಟಸ್ಕ್ ಇದ್ರೆ ಏನಾಗುತ್ತೆ, ತಿರ್ಗಾಕೆ ಮಾಡಕ್ಕೆ ಕಷ್ಟ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ಟಸ್ಕ್ಗಳನ್ನ ಕಡಿಮೆ ಮಾಡ್ತಾರೆ. ಇದಿಷ್ಟು ಎವಲ್ಯೂಷನ್ ಅಲ್ಲಿ ಆಗಿರೋಂಥ ಒಂದು ಚೇಂಜಸ್ಗಳು. ಮತ್ತೆ ಮೇಜರ್ ಎವಲ್ಯೂಷನ್ ಅಲ್ಲಿ ಯಾಕೆ ಆನೆಗಳು ದೊಡ್ಡದಾಯ್ತು, ದಪ್ಪ ಸೈಜ್ ಬರುತ್ತೆ, ದೊಡ್ಡ ಸೈಜ್ ಬರುತ್ತೆ ಅಂದ್ರೆ ಬಾಡಿ ಸೈಜ್ ಜಾಸ್ತಿ ಇದ್ದಷ್ಟು ಇಂಟೆಸ್ಟೈನಲ್ ಮತ್ತೆ ಸ್ಟೊಮಕ್ ಪೋರ್ಷನ್ ದೊಡ್ಡದಿರುತ್ತೆ. ಎಷ್ಟು ಜಾಸ್ತಿ ಫುಡ್ ತಗೊಳುತ್ತೆ ಅಷ್ಟನ್ನ ತಿನ್ನುತ್ತೆ, ಏನ್ ಮಾಡುತ್ತೆ, ಅಸಿಮ್ಯುಲೇಟ್ ಮಾಡುತ್ತೆ. ಅದು 40-50% ಅಷ್ಟೇ ನಮಗೆ ಅಸಿಮ್ಯುಲೇಷನ್ ಆಗೋದಲ್ಲ. ಅದರಿಂದ ಏನಾಗುತ್ತೆ, ಆನೆಗೆ ದೊಡ್ಡ ಒಂದು ಹೊಟ್ಟೆ ಇರುತ್ತೆ, ಸ್ಟೊಮಕ್ ಅಂತ ಹೇಳ್ತೀವಿ, ಅದಕ್ಕೆ ಹೈಂಡ್ ಗಟ್ಟರ್ ಅಂತ, ಫರ್ಮೆಂಟರ್ ಅಂತ ಹೇಳ್ತೀವಿ. ಇದಿಷ್ಟು ಇದ್ದಾಗ ಏನಾಗುತ್ತೆ, ಅದಕ್ಕೆ ತಕ್ಕಂಗೆ ಬಾಡಿ ಸೈಜ್ ದೊಡ್ಡದಾಗ್ತಾವೆ. ಓಕೆ ಸರ್, ನಮಗೆ ಆಫ್ರಿಕನ್ ಎಲಿಫೆಂಟ್ಸ್ ಗಳನ್ನ ನೋಡಿದಾಗ ಗಾತ್ರದಲ್ಲಿ ತುಂಬಾ ದೊಡ್ಡದು, ಕಿವಿಗಳಿರ್ಬೋದು, ಸೊಂಡ್ಲು, ಆನೆ ದಂತ ಇರ್ಬೋದು, ಬಹಳ ಡಿಫ್ರೆನ್ಸ್ ಇರುತ್ತೆ ಸರ್. ನಾನು ಅದೇ ಡಿಫ್ರೆನ್ಸ್ ನೋಡ್ತಾ ಇದ್ದೆ ಸರ್. ಇದರಲ್ಲಿ ಎಷ್ಟು ಸ್ಪೀಶೀಸ್ ಬರುತ್ತೆ, ಜೊತೆಗೆ ಏನ್ ಡಿಫ್ರೆನ್ಸ್ ಆಫ್ರಿಕನ್ ಎಲಿಫೆಂಟ್ಸ್ಗೂ ಮತ್ತೆ ನಮ್ಮ ಇಂಡಿಯನ್ ಎಲಿಫೆಂಟ್ಸ್ಗೂ? ಎಲಿಫೆಂಟ್ಸ್ಗಳಲ್ಲಿ ನಮ್ಮಲ್ಲಿ 3 ನಾವು ಇದನ್ನು ನೋಡ್ತೀವಿ, ಸ್ಪೀಶೀಸ್ ನೋಡ್ತೀವಿ. ಒಂದು ಆಫ್ರಿಕನ್ ಎಲಿಫೆಂಟ್ ಅಲ್ಲಿ 2 ಸ್ಪೀಶೀಸ್ ಇದೆ. ಒಂದು ಬುಷ್ ಎಲಿಫೆಂಟ್ ಅಂತೀವಿ, ಇನ್ನೊಂದು ಫಾರೆಸ್ಟ್ ಎಲಿಫೆಂಟ್ ಅಂತೀವಿ, ಅಥವಾ ಸಾವಣ್ಣ ಎಲಿಫೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ದೊಡ್ಡದನ್ನು ಬಂದು ನಮ್ದು ಸಾವಣ್ಣ ಎಲಿಫೆಂಟ್ಸ್, ದೊಡ್ಡದ ಗಾತ್ರದ್ದು. ಆಫ್ರಿಕನ್ ಬುಷ್ ಎಲಿಫೆಂಟ್ ಅಥವಾ ಫಾರೆಸ್ಟ್ ಎಲಿಫೆಂಟ್ಸ್ಗಳು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಅದಕ್ಕಿಂತ ಚಿಕ್ಕದಾಗಿ ಬಂದು ನಮ್ದು ಏಷ್ಯಾಟಿಕ್ ಎಲಿಫೆಂಟ್ಸ್ಗಳು, ಏಷ್ಯನ್ ಎಲಿಫೆಂಟ್ ಅಂತ ಹೇಳ್ತೀವಿ, ನಮ್ಮ ಭಾರತದಲ್ಲಿ ನೋಡೋಂಥದ್ದು. ಮೇಜರ್ ಫಾರೆಸ್ಟ್ ಎಲಿಫೆಂಟ್ ಅಂದ್ರೆ ಆಫ್ರಿಕನ್ ಎಲಿಫೆಂಟ್ಗೂ ಮತ್ತೆ ನಮ್ಮ ಎಲಿಫೆಂಟ್ಗೂ ಡಿಫ್ರೆನ್ಸ್ ಏನಂದ್ರೆ ಬಾಡಿ ಸೈಜ್ ತುಂಬಾ ದೊಡ್ಡದಾಗಿರುತ್ತೆ. ಆಫ್ರಿಕನ್ ಎಲಿಫೆಂಟ್ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಗ್ರಾಸ್ ಲ್ಯಾಂಡ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಅವಕ್ಕೆ ಬಾಡಿ ಸೈಜ್ ಮತ್ತೆ ಪ್ರಿಡೇಷನ್ಸ್ ಜಾಸ್ತಿ ಇರೋದ್ರಿಂದ ಬಾಡಿ ಸೈಜ್ನ ತುಂಬಾ ದೊಡ್ಡದು ಮಾಡ್ಕೊಳ್ತು. ಒಂದು ಎರಡನೇದು ಬಂದು ಟ್ರಂಕ್ ತುಂಬಾ ದೊಡ್ಡದಾಗಿರುತ್ತೆ, ಸೊಂಡ್ಲುಗಳು ತುಂಬಾ ದೊಡ್ಡದಾಗಿರುತ್ತೆ ಆಫ್ರಿಕನ್ ಎಲಿಫೆಂಟ್ಸ್ ಅಲ್ಲಿ. ಮತ್ತೆ ಟ್ರಂಕ್ ತುದಿಲಿ 2 ಫಿಂಗರ್ಸ್ ಇರುತ್ತೆ, 2 ಫಿಂಗರ್ಸ್ ಅಂತ ಹೇಳ್ತೀವಿ ಎಲಿಫೆಂಟ್ಸ್ಗಳಲ್ಲಿ, ಆಫ್ರಿಕನ್ ಎಲಿಫೆಂಟ್ಸ್ ಅಲ್ಲಿ. ನಮ್ಮ ಇಂಡಿಯನ್ ಎಲಿಫೆಂಟ್ಸ್ ಅಲ್ಲಿ ಸಿಂಗಲ್ ಇದೆ ಅಂತ ಹೇಳ್ತೀವಿ. ಇದಾದ್ಮೇಲೆ ತಲೆ ಸ್ಲೋಪ್ ಆಗಿರುತ್ತೆ ನಮ್ಮ ಇದರಲ್ಲಿ ಆಫ್ರಿಕನ್ ಎಲಿಫೆಂಟ್ ಅಲ್ಲಿ. ನಮ್ಮ ಎಲಿಫೆಂಟ್ಗಳಲ್ಲಿ ಡೂಮ್ಸ್ ಇರುತ್ತೆ, ಡಬಲ್ ಡೂಮ್ಸ್ ಇರ್ತದೆ ಎಲಿಫೆಂಟ್, ನೀವು ನೋಡಿರ್ತೀರಾ. ಇದು ನಮ್ಮ ಇಂಡಿಯನ್ ಎಲಿಫೆಂಟ್ ಅಲ್ಲಿ ಸಿಗುತ್ತೆ. ಮತ್ತೆ ಇನ್ನೊಂದು ಬಂದು ರಿಂಕಲ್ಸ್ ಅಂತ ಹೇಳ್ತೀವಿ, ಸ್ಕಿನ್ ರಿಂಕಲ್ಸ್ ಅಂತ. ಸ್ಕಿನ್ ರಿಂಕಲ್ಸ್ ಜಾಸ್ತಿ ಇರುತ್ತೆ ತುಂಬಾ ಆಫ್ರಿಕನ್ ಎಲಿಫೆಂಟ್, ಯಾಕಂದ್ರೆ ಟೆಂಪ್ರೇಚರ್ನ ಮೈಂಟೈನ್ ಮಾಡಲಿಕ್ಕೆ, ಥರ್ಮೋ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ, ಇದಕ್ಕೆ ಮೈಂಟೈನ್ ಮಾಡಲಿಕ್ಕೆ. ಇದಕ್ಕೆ ಸ್ವೆಟ್ ಗ್ಲ್ಯಾಂಡ್ಸ್ಗಳಿಲ್ಲ. ಸ್ವೆಟ್ ಗ್ಲ್ಯಾಂಡ್ಸ್ಗಳಲ್ಲಿ ಅಂದರೆ ಕಾಲಲ್ಲಿ ಬರ್ತದೆ, ಕಾಲ ಪಾದದಲ್ಲಿ ಮತ್ತೆ ನೇಲ್ಸ್ ಅಲ್ಲಿ ಬರೋಂಥದ್ದು ಎಲಿಫೆಂಟ್ ಅಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ಗಳು. ಅದೇ ಥರ ಎಲಿಫೆಂಟ್ಸ್ ನೇಲ್ಸ್ ನೋಡಂಗಿದ್ರೆ ತಮ್ಮ ನೇಲ್ಸ್ ಬಂದು ಆಫ್ರಿಕನ್ ಎಲಿಫೆಂಟ್ ಅಲ್ಲಿ ಮುಂದೆ ಕಾಲಗಳಲ್ಲಿ 4 ಉಗುರುಗಳು ಇರ್ತದೆ, ಹಿಂದೆ ಕಾಲಲ್ಲಿ 3 ಉಗುರುಗಳು ಇರುತ್ತೆ. ನಮ್ಮ ಇಂಡಿಯನ್ ಎಲಿಫೆಂಟ್ ಅಲ್ಲಿ ಮುಂದೆ ಕಾಲಲ್ಲಿ 5 ಉಗುರುಗಳು ಇರುತ್ತೆ, ಹಿಂದೆ ಕಾಲಲ್ಲಿ 4 ಉಗುರುಗಳು ಇರುತ್ತೆ. ಇದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಮತ್ತೆ ಬಾಡಿ ಹಿಂದೆ ಶೇಪ್ ಹೆಂಗಿರುತ್ತೆ ಅಂದ್ರೆ ನಮ್ಮ ಆಫ್ರಿಕನ್ ಎಲಿಫೆಂಟ್ ಅಲ್ಲಿ, ನಮ್ಮ ಇಂಡಿಯನ್ ಎಲಿಫೆಂಟ್ ಅಲ್ಲಿ ಇದು ಕಾನ್ವೆಕ್ಸ್ ಶೇಪ್ ಇರುತ್ತೆ, ಕಾನ್ವೆಕ್ಸ್ ಶೇಪ್ ಇರುತ್ತೆ, ಡೂಮ್ ಶೇಪ್ ಇರುತ್ತೆ. ಆಫ್ರಿಕನ್ ಎಲಿಫೆಂಟ್ ಅಲ್ಲಿ ಇದು ಕಾನ್ಕೇವ್ ಶೇಪ್ ಇರ್ತದೆ, ಒಳಗಡೆ ಆದಂಗೆ ಇರುತ್ತೆ. ಇದು ಮೇಜರ್ ಡಿಫ್ರೆನ್ಸ್. ಮತ್ತೆ ಟಸ್ಕ್ ತುಂಬಾ ದೊಡ್ಡದಿರುತ್ತೆ ಆಫ್ರಿಕನ್ ಎಲಿಫೆಂಟ್ಸ್ಗಳಲ್ಲಿ. ನಾನು ಆಗ್ಲೇ ಹೇಳಿದ್ನಲ್ಲ, ಅದು ಫ್ರೀ ರೇಂಜಿಂಗ್ ಅನಿಮಲ್ ಇರುತ್ತೆ ಗ್ರಾಸ್ ಲ್ಯಾಂಡ್ ಅಲ್ಲಿ. ಅಂತ ದೊಡ್ಡದೇನು ಟಸ್ಕ್ ಇದ್ರೂ ಅವಕ್ಕೇನು ತೊಂದರೆ ಆಗಲ್ಲ. ಟಸ್ಕ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಮುಂದೆ ಒಂದು ಇದರಲ್ಲಿ ಹೇಳ್ತೀನಿ. ಇದಿಷ್ಟು ಮೇಜರ್ ಡಿಫ್ರೆನ್ಸ್ ಆನೆಗಳಲ್ಲಿ. ಸೊ ನಮಗೆ ಆನೆಗಳಲ್ಲಿ ನೋಡೋದಾದ್ರೆ ತುಂಬಾ ತುಂಟ ಪ್ರಾಣಿ ಅಂದ್ರೂ ಏನು ತಪ್ಪಾಗ್ಲಿಕ್ಕಿಲ್ಲ ಸರ್. ಯಾಕಂದ್ರೆ ಬಹಳ ಖುಷಿ ಕೊಡುತ್ತೆ ಅದು ನೋಡೋದಾದ್ರೆ. ಕೆಲವೊಂದ್ಸರಿ 2 ಕಾಲುಗಳ ಮೇಲೆ ನಿಂತ್ಕೊಳ್ಳೋದು ನಾವು ಸರ್ಕಸ್ಗಳಲ್ಲೂ ನೋಡಿದೀವಿ. ಅದು ಗೊತ್ತಿಲ್ಲ ನನಗೆ ಅಷ್ಟು ಈಸಿಯಾಗಿ ಟ್ರೈನ್ ಅಪ್ ಮಾಡ್ಬೋದಾ ಅಂತ. ಬಟ್ ಭಾರಿ ತರಲೆ ತಮಾಷೆಗಳನ್ನು ಕೂಡ ಮಾಡೋದು ನೋಡಿದ್ವಿ. ಏನ್ ಬಿಹೇವಿಯರ್ ಸರ್, ಇದು ತುಂಬಾ ಡಿಫ್ರೆಂಟ್ ಬಿಹೇವಿಯರ್ ಇದು ಆನೆಗಳಲ್ಲಿ. ವಯಸ್ಕ ಆನೆಗಳು ಆ ಥರ ಮಾಡಕ್ ಹೋಗಲ್ಲ. ಈ ವಯಸ್ಸಲ್ಲಿರೋ ಅಂತ ಗಂಡಾನೆಗಳು ಅಥವಾ ಮರಿಗಳು ಏನ್ ಮಾಡ್ತವೆ, ಇದನ್ನ ಏನ್ ಮಾಡ್ತವೆ, ನೀವು ನ್ಯಾಚುರಲ್ ಆಗಿ ನಾವು ಝೂ ಅಲ್ಲಿ ಅಥವಾ ಸರ್ಕಸ್ ಅಲ್ಲಿ, ನೀವು ಹೇಳಿದಾಗ ಸರ್ಕಸ್ ಅಲ್ಲಿ ನೋಡಿದೀನಿ ಅಂತ ಹೇಳಿದ್ರಿ. ಸರ್ಕಸ್ ಅಲ್ಲಿ 2 ಕಾಲಲ್ಲಿ ನಿಲ್ಲೋದು ಅಥವಾ ಒಂದೇ ಕಾಲಲ್ಲಿ ನಿಂತ್ಕೊಂಡು ಇದು ಮಾಡೋದು, ಮತ್ತೆ ಸೊಂಡ್ಲೆಲ್ಲ ಎತ್ಕೊಳ್ಳೋದು, ಇದೆಲ್ಲ ಮಾಡ್ತವೆ. ಇವೆಲ್ಲ ಟ್ರೈನ್ಡ್ ಬಿಹೇವಿಯರ್ಸ್ಗಳು. ಕಾಡುಗಳಲ್ಲಿ ಏನಾಗುತ್ತೆ, ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಅಥವಾ ನ್ಯಾಚುರಲ್ ಬಿಹೇವಿಯರ್ ಏನಂದ್ರೆ
ಇಟ್ ಇಸ್ ಕಾಲ್ಡ್ ಆಕ್ರೋಬ್ಯಾಟಿಕ್ ಬಿಹೇವಿಯರ್ ಅಂತ ಹೇಳ್ತೀವಿ ನಾವು. ಈ ಗುಡ್ಡಗಳನ್ನ ಇಳಿಬೇಕಾದ್ರೆ ಅವು ಜಾರೋದು ಅಥವಾ ಕೊಂಬುಗಳನ್ನ ಅಂದ್ರೆ ಅದ್ರ ದಂತಗಳನ್ನ ನೆಲಕ್ಕೆ ಊರ್ಬಿಟ್ಟು ಎರಡ್ ಕಾಲಲ್ಲಿ ನಿಲ್ಲೋದು, ಇವೆಲ್ಲ ನಾವು ನೋಡಿದೀವಿ ತುಂಬಾ. ಬಟ್ ಇದು ಮೇಜರ್ ಯಾಕೆ ಈ ತರ ಮಾಡುತ್ತೆ ಅಂದ್ರೆ, ಆನೆಗಳಿಗೆ ಸಾಲ್ಟ್ ಬಹಳ ಇಂಪಾರ್ಟೆಂಟ್ ಬಾಡಿ ಮೆಟಬಾಲಿಸಮ್ಗೆ ಬಹಳ ಇಂಪಾರ್ಟೆಂಟ್. ಇಂಥ ಮುಂಚೆ ಉಪ್ಪಿನ ಗುಂಡಿಗಳನ್ನ ಮಾಡ್ತಾ ಇದ್ರು. ಇವಾಗ ಉಪ್ಪಿನ ಗುಂಡಿಗಳನ್ನ ನಾವು ಮಾಡಲ್ಲ, ಕ್ಲೋಸ್ ಮಾಡ್ಬಿಟ್ಟು ಇದು ಬ್ಯಾನ್ ಮಾಡ್ಬಿಟ್ಟಿದೀವಿ. ಈಗ ಏನಾಗುತ್ತೆ, ನ್ಯಾಚುರಲ್ ಸಾಲ್ಟ್ ಲಿಕ್ಸ್ ಪ್ಲೇಸ್ಗಳು ಇರ್ತವೆ, ಕೆಲವೊಂದು ಉಪ್ಪಿನ ಗುಂಡಿಗಳು ಇರ್ತವೆ, ಅಲ್ಲಿ ಇವಕ್ಕೆ ಮಿನರಲ್ಸ್ ಬೇಕಲ್ಲ. ಏನ್ ಮಾಡ್ತವೆ, ಈ ದಂತ ಇರೋಂಥ ಗಂಡಾನೆಗಳು ಏನ್ ಮಾಡ್ತವೆ, ಹೋಗಿ ದಂತನ ನೆಲಕ್ಕೆ ಇದು ಮಾಡಿ ನಾಟ್ಬಿಟ್ಟು ಏನ್ ಮಾಡ್ತವೆ, ಸುಳ್ಳು ಮತ್ತೆ ತನ್ನ ಲೋವರ್ ಲಿಪ್ಪಲ್ಲಿ ಈ ಉಪ್ಪನ್ನ ತಿಂತವೆ. ಇವಾಗ ನಾವು ಆ ಬಿಹೇವಿಯರ್ ನೋಡೋದು. ಇದನ್ನ ನಾವು ಒಂದ್ ಕಾಲಲ್ಲಿ ಅಥವಾ ಎರಡನೇ ಕಾಲನ್ನ ಊರ್ದಿ ಕೂರ್ತವೆ ಅಂತ ಹೇಳ್ತೀವಿ. ಅದನ್ನ ಅಕ್ರೋಬ್ಯಾಟಿಕ್ ಬಿಹೇವಿಯರ್ ಅಂತ ನಾವು ನ್ಯಾಚುರಲ್ ಆಗಿ ನೋಡೋಂಥದ್ದು. ಇದು ಸಾಲ್ಟ್ ನ ತಿನ್ನಲಿಕ್ಕೆ ಆಗುವಂಥದ್ದು. ಅದಲ್ದೇನೆ ನಾವು ಹೇಳಿದ್ನಲ್ಲ, ಗುಡ್ಡಗಳನ್ನ ಇಳಿಬೇಕಾದ್ರೆ ಜಾರು ಬಂಡೆ ಆಡೋದು, ಮರಗಳನ್ನ ಇಟ್ಕೊಂಡು ಆಟ ಆಡೋದು, ಅಥವಾ ಇದೆಲ್ಲ ಬಂದು ನ್ಯಾಚುರಲ್ ಆಗಿ ನಮ್ಗೆ ನೋಡ್ಲಿಕ್ಕೆ ಸಿಗೋಂಥ ಒಂದು ಬಿಹೇವಿಯರ್ಗಳು. ಇವು ಬರೀ ಯಂಗ್ ಸ್ಟೇಜ್ ಅಲ್ಲಿ ಆಗೋಂಥದ್ದು. ವಯಸ್ಸಾದ್ಮೇಲೆ ಅದಕ್ಕೆ ಸ್ವಲ್ಪ ಮೆಚುರಿಟಿ ಅಂತ ಬಂದಾಗ ಅವು ಆತರ ಮಾಡ್ಲಿಕ್ಕೆ ಹೋಗಲ್ಲ. ಈ ತುಂಟ ಆನೆಗಳು ಅಂತ ಹೇಳ್ತೀವಲ್ಲ, ಅದು ಒಂದು 10 years ಒಳಗೆ ಇರೋಂಥ ಆನೆಗಳು, 15 years ಒಳಗೆ ಈ ತರ ಬಿಹೇವಿಯರ್ ನಾವು ನೋಡ್ಲಿಕ್ಕೆ ಸಿಗ್ತದೆ. ನೀವು ನೋಡಿರ್ತೀರ, ಸಫಾರಿಗೆ ಹೋಗ್ಬೇಕಾರೆ ಮರಿಗಳು ಬಂದು ಓಡಿಸ್ಕೊಂಡ್ ಬರೋದು, ಚೇಸ್ ಮಾಡೋಂಥದ್ದು, ಇವೆಲ್ಲ ಜಸ್ಟ್ ಇವೆಲ್ಲ ಅದೇ ಬಿಹೇವಿಯರ್ ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಂದು ಬಿಹೇವಿಯರ್, ಎಲ್ಲೋ ಹೋದಾಗ ಚಾರ್ಜ್ ಮಾಡ್ಲಿಕ್ಕೆ ಮುಂದಾಗ್ಬಿಡುತ್ತೆ. ತುಂಬಾ ಕೋಪ, ಅಗ್ರೆಷನ್ ನೋಡಿದಾಗ ಸಫಾರಿಲಿ ನಾವು ಹೋದಾಗ ಕೆಲವೊಂದ್ಸರಿ ಹಂಗ ಆಗುತ್ತೆ. ಚಾರ್ಜ್ ಅಲ್ಲಿ 2 ತರ ನಾವು ನೋಡ್ತೀವಿ. ಒಂದು ಮಾಕ್ ಚಾರ್ಜ್ ಅಂತ ಹೇಳ್ತೀವಿ, ಇನ್ನೊಂದು ಚಾರ್ಜ್ ಮಾಡುತ್ತೆ. ಮಾಕ್ ಚಾರ್ಜ್ ಅಂದ್ರೆ ಒಂದ್ ಸ್ವಲ್ಪ ದೂರ ಬಂದು ವಾಪಸ್ ಹೋಗುತ್ತೆ, ಎದುರಿಸ್ಬಿಟ್ಟು ಹೋಗುತ್ತೆ. ಇದು ಒಂದು ಪ್ರಿಡೆಟರಿ ಸ್ಟ್ರಾಟಜಿ, ಆಂಟಿ ಪ್ರಿಡೆಟರಿ ಸ್ಟ್ರಾಟಜಿ ಅಂತ ಹೇಳ್ತೀವಿ. ತನ್ನ ಸರೌಂಡಿಂಗ್ಸ್ ಅಲ್ಲಿ ತನ್ನ ಮರಿಗಳಿದ್ದಾಗ ಏನ್ ಮಾಡುತ್ತೆ, ಯಾವುದೋ ಒಂದು ಅದ್ರ ಬೇಟೆಗಾರ ಪ್ರಾಣಿಗಳು ಬಂದಾಗ ಅದನ್ನ ಜಸ್ಟ್ ಆ ಜಾಗದಿಂದ ಡ್ರೈವ್ ಮಾಡ್ಲಿಕ್ಕೆ ಒಂದು ಮಾಕ್ ಚಾರ್ಜ್ ಮಾಡುತ್ತೆ. ಅವಾಗ ಏನ್ ಮಾಡುತ್ತೆ, ಗೀಳಿಕ್ಕುತ್ತೆ, ಕಿವಿಗಳು ಅಗಲ ಮಾಡುತ್ತೆ, ಸೊಂಡ್ಲು ಇದ್ ಮಾಡಿ ಬಾಲ ಎತ್ತಿ ಅದು ಹೋಗಿ ಚಾರ್ಜ್ ಮಾಡುತ್ತೆ. ಅಲ್ಲಿಂದ ಓಡಿಸೋದಷ್ಟೇ ಒಂದು, ಅದು ಮಾಕ್ ಚಾರ್ಜ್ ಅಂತ ಕೇಳ್ತೀವಿ. ಇನ್ನೊಂದು ರಿಯಲ್ ಚಾರ್ಜ್ ಏನಂದ್ರೆ, ಅದು ಪಕ್ಕಾ ಓಡ್ಬಂದು ಹೊಡಿಬೇಕು. ಹೊಡೆದು ಏನ್ ಮಾಡುತ್ತೆ, ಅದು ಥ್ರೆಟ್ ಮಾಡ್ಬೇಕು, ಅಂದ್ರೆ ಓಡಿಸ್ಬೇಕು, ಹೊಡೆದು ಸಾಯಿಸ್ಬೇಕು. ಅಷ್ಟು ಮಟ್ಟಿಗೆ ಅವು ಫ್ರಸ್ಟ್ರೇಷನ್ ಆಗಿರ್ತವೆ. ಆ ಬಿಹೇವಿಯರ್ ನಾವು ಮಸ್ತಲ್ಲಿ ಇದ್ದಾಗ ಜಾಸ್ತಿ ನೋಡ್ತೀವಿ. ನಾನು ಮಸ್ತ್ ಬಗ್ಗೆ ಮಾತಾಡ್ಬೇಕಾದ್ರೆ ಅದನ್ನ ಹೇಳ್ತೀನಿ, ಅದು ತುಂಬಾ ದೊಡ್ಡ ಟಾಪಿಕ್, ಅದ್ರ ಬಗ್ಗೆ ಮಾತಾಡ್ತಾ ಹೇಳೋಣ. ಬಟ್ ರಿಯಲ್ ಚಾರ್ಜ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಆನೆಗಳು ಸೈಲೆಂಟ್ ಆಗಿರ್ತಾವೆ. ಒಂದು ಕಿವಿಗಳು ಫುಲ್ ಸ್ಟಡಿ ಆಗಿರ್ತವೆ, ಸೊಂಡ್ಲು ಮತ್ತೆ ಹೆಡ್ ಹೈ ಇರ್ತದೆ, ಮತ್ತೆ ಬಾಲ ಎತ್ಕೊಂಡು ಓಡ್ ಬಂದು ಇದು ಮಾಡುತ್ತೆ.